ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು. ನಾನೀಗ ಅದೇ ಹೇಳ್ತಿದ್ದೆ, ಏನಂದ್ರೆ ನಮಗ್ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಇಲ್ಲ. ಇವ್ರ ಸಂಸ್ಥೆಯಿಂದ ಸುಮಾರು ಜನ, ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ. ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು, ಅವ್ರ ಮಗ ಅವ್ನು ಹೇಳ್ತಾರೆ ಸುಮ್ಮನೆ ತುಂಬಾ ಚಿಕ್ಕ ಮಾತು, ಅವ್ನು ತುಂಬಾ ದೊಡ್ಡದು ಲೆಕ್ಕ ತಗೋಬೇಕು ಸುಮಾರು. ಸೂರಜ್ ಅವರ ಸಿನಿಮಾದಲ್ಲಿ ಲುಕ್ ವೆರಿ ಪ್ರಾಮಿಸಿಂಗ್. ಹೌದು, ತುಂಬಾ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿ ನೀವು ರಿಲೀಸ್ ಟೈಮ್ ಅಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಏನ್ ಅನಿಸ್ತು? ಅಲ್ಲ, ಈ ಲುಕ್ ಅನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಲುಕ್ ವೈಸ್ ಎಲ್ಲ ತರುಣ್ ಸರ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಫಸ್ಟ್ ಒಂದು ಲುಕ್ ಟೆಸ್ಟ್ ಕೂಡ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಖುಷಿ ಅನಿಸ್ತು. ಗುಡ್. 2 ತರ ಶೇಡ್ ಇದೆ. ಒಂದು ಫುಲ್ ಶೇವ್ ಬ್ರಾಹ್ಮಣ್ ಟು ಲುಕ್, ಇನ್ ಸೆಕೆಂಡ್ ನೋಡಿದ್ರ ನೀವೇ. ಸೊ ಚೆನ್ನಾಗಿದೆ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿ ಕಾಲ್ ಇದು ಮಾಡ್ಕೊಂಡು ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದ್ ಮಾಡ್ಕೊತ, ಅದು ಡೆಡಿಕೇಶನ್. ಯಾರು ಮಾಡೋಲ್ಲ, ಇಲ್ಲ ಕುಗ್ಗೋಗ್ತಾರೆ ಯೂಶಲಿ, ಏನ್ ಹಿಂಗ ಆಗೋಯ್ತಲ್ಲ ಅಂತ. ಬಟ್ ಆದ್ರೂ ಕ್ಲೈಮ್ಯಾಕ್ಸ್ ಬಂದ್, ಇಲ್ಲ ನಾನು ಬಂದ್ ಮಾಡ್ತೀನಿ, ನಂಗೆ ಸ್ವಲ್ಪ ನೀನೇನ್ ತಲೆ ಕೆಡಿಸ್ಕೊಬಿಡತ್ತೀನಿ. ಆಕ್ಚುಲಿ ಒಂದೇನಾದ್ರು ತರುಣ್ ಆಗ್ಲಿ ಅಣ್ಣ ಆಗ್ಲಿ ಅವ್ರು ತುಂಬಾ ಸಪೋರ್ಟ್ ಕೊಟ್ಟರು. ಇಲ್ಲ ಅವನೇ ಮಾಡ್ಬೇಕು. ಯಾಕಂದ್ರೆ ಅವ್ನು ಹಾಸ್ಪಿಟಲ್ ಇದ್ದಾಗ ಹೇಳ್ಬೋದು, ಅಪ್ಪ ಇನ್ನು ಕ್ಲೈಮ್ಯಾಕ್ಸ್ ಇದೆ, ಬೇಗ ರೆಡಿ ಆಗ್ಬಿಟ್ಟು ಬಾ ಅಂತ. ನಮ್ಗೆ ಗೊತ್ತಿರಲಿಲ್ಲ ಸರ್ ಕ್ಲೈಮ್ಯಾಕ್ಸ್. ಅವರು ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು, ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬ್ಬಿಂಗ್. ಎಷ್ಟು ದಿನ ಇತ್ತು ಕ್ಲೈಮ್ಯಾಕ್ಸ್? ಒನ್ ಡೇ. ನಾವು VFX ಸಪೋರ್ಟ್ ತಗೊಂಡ್ವಿ. ಬಟ್ ಸ್ಟಿಲ್ ಅಂದ್ರೆ ಅವ್ರು ನಿಂತ್ಕೊಳ್ಳೋಕೆ ಆಗಲ್ಲ. ಬಟ್ ಅಂದ್ರೂ ಕೂಡ ಒಂದ್ ಲೆಕ್ಕನೆ ಅವ್ನು ಮೇಕಪ್ ವೀಕ್ ಎಲ್ಲ ಹಾಕ್ಸಿ, ಎಲ್ಲ ಕ್ಲೋಸ್ ಶಾರ್ಟ್ಸ್ ವಿತ್ ಡೈಲಾಗ್ ಮಾಡ್ಯುಲೇಷನ್ ಎಲ್ಲಾನು ಮಾಡಿ, ಡಬ್ಬಿಂಗ್ ಕೂಡ ಅಲ್ಲಿ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೀಗೆ ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಿಕೊಡ್ತಾರೆ. ಕಾರಲ್ಲಿ ಟ್ರಾವೆಲ್ ಮಾಡೋಂಗೂ ಇರಲಿಲ್ಲ. ಅಂದ್ರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಅವಾಗ ಇನ್ನ ತುಂಬಾ ಸೆನ್ಸಿಟಿವ್ ಇತ್ತು ಡೈರೆಕ್ಟರ್ ಟಚ್. ಬಟ್ ಇನ್ನೊಂದು ನನಗೆ ಬರ್ತಾರೆ, ಇನ್ನೊಂದು 3 months ಮತ್ತೆ ಅವ್ನ ಕಲರ್ ನಿಂತ್ಕೊಂಡ್ ಬರ್ತಾನೆ. ಇದೊಂದು ಮತ್ತೆ ಗ್ಯಾರಂಟಿ.